ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಮುಕ್ತಾಯಗೊಂಡಿದೆ. ಸುದೀರ್ಘವಾದ ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ಏನಾಗುತ್ತೋ ಏನೋ ಅಂತ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗಿದೆ. ಹಾಗಿದ್ರೆ ಹೈಕೋರ್ಟ್ನಲ್ಲಿ ನಿನ್ನೆ ವಾದ ಪ್ರತಿವಾದ ಹೇಗಿತ್ತು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಮೂಡಾ ಕೇಸ್ನ ಪ್ರಾಸಿಕ್ಯೂಷನ್ ಭವಿಷ್ಯ. ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್, ಸಿದ್ದರಾಮಯ್ಯಗೆ ಟೆನ್ಷನ್. ಎಸ್, ಸಿಎಂ ಸಿದ್ದರಾಮಯ್ಯಗೆ ಕಾಡ್ತಾ ಇರುವ ಮೂಡಾ ಹಗರಣದ ಪ್ರಾಸಿಕ್ಯೂಷನ್ ಕಾನೂನು ಸಮರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆ ಪೂರ್ಣಗೊಂಡಿದೆ. ನಿನ್ನೆವರೆಗೂ ದೂರುದಾರರು ಮತ್ತು ಸಿಎಂ ಸಿದ್ದರಾಮಯ್ಯ ಪರ ವಕೀಲರು, ಸರ್ಕಾರದ ಎಜಿ ಸೇರಿದಂತೆ ಎಲ್ಲರ ವಾದ ಆಲಿಸಿರುವಂತಹ ಹೈಕೋರ್ಟ್ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದೆ. ತೀರ್ಪನ್ನ ಕಾಯ್ದಿರಿಸಿದೆ. ಲಿಖಿತ ವಾದವೇನಾದರೂ ಇದ್ರೆ ಇವತ್ತು ಸಲ್ಲಿಸುವಂತೆ ವಾದಿ ಪ್ರತಿವಾದಿಗಳಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇದೀಗ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಯಾವ ತೀರ್ಪು ಕೊಡುತ್ತೋ ಅನ್ನುವಂತ ಟೆನ್ಷನ್ ಶುರುವಾಗಿದೆ. ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರವೇನು ಎಂಬುದನ್ನು ರಾಜ್ಯಪಾಲರು ತಿಳಿಸಿಲ್ಲ. ಯಾವುದಾದರೂ ಕಡತಕ್ಕೆ ಸಿಎಂ ಸಹಿ ಹಾಕಿದ್ದಾರೆಯೇ ಹೇಳಿಲ್ಲ. ಹೀಗಾಗಿ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. 1984ರಿಂದ ಸಿದ್ದರಾಮಯ್ಯ ಶಾಸಕರಾಗಿದ್ದಾರೆ. ಆದರೆ ಅವರು ಮೂಡಾಗೆ ಸಂಬಂಧಿಸಿದಂತೆ ಯಾವುದೇ ಹೊಣೆ ನಿಭಾಯಿಸಿಲ್ಲ. ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ವಿಶೇಷ ಸಂದರ್ಭದಲ್ಲಷ್ಟೇ ಬಳಸಬೇಕು. ಹಾಗೆ ಬಳಸಿದಾಗ ಅದಕ್ಕೆ ಕಾರಣಗಳನ್ನು ನೀಡಬೇಕು. ತಾವು ಪರಿಶೀಲಿಸಿದ ಸಾವಿರಾರು ಪುಟಗಳ ಕಡತದಲ್ಲಿನ ಒಂದೇ ಒಂದು ಪದವನ್ನು ತಮ್ಮ ಆದೇಶದಲ್ಲಿ ರಾಜ್ಯಪಾಲರು ಉಲ್ಲೇಖಿಸಿಲ್ಲ. ಸಚಿವ ಸಂಪುಟದ ಶಿಫಾರಸು ತಾರತಮ್ಯಪೂರಿತ ಎಂಬುದಕ್ಕೆ ಅವರು ಕಾರಣ ನೀಡಬೇಕಿತ್ತು. ಶಶಿಕಲಾ ಜೊಲ್ಲೆ ಜೊತೆ ಮೇಲಿನ 2021ರ ದೂರಿನ ಬಗ್ಗೆ ರಾಜ್ಯಪಾಲರು 2024ರಲ್ಲಿ ತೀರ್ಮಾನಿಸಿದ್ದಾರೆ. ಆದರೆ ಸಿಎಂ ವಿರುದ್ಧ ಮಾತ್ರ ತರಾತುರಿಯಲ್ಲಿ ಅನುಮತಿ ನೀಡಿದ್ದಾರೆ. ಸಿಎಂ ಸಹಿಯೇ ಇಲ್ಲದ 23 ವರ್ಷಗಳ ಹಳೆಯ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಡಿನೋಟಿಫಿಕೇಶನ್, ಜಮೀನು ಖರೀದಿ, ನಿವೇಶನ ಹಂಚಿಕೆಯಲ್ಲಾಗಲಿ ಸಿದ್ದರಾಮಯ್ಯ ಭಾಗಿಯಾಗಿಲ್ಲ. ಸಿಎಂ ಪುತ್ರ ಪದನಿಮಿತ್ಯ ಸದಸ್ಯರಾಗಿ ಮಾತ್ರ ಮೂಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಹೊರತು ನಿರ್ಧಾರದಲ್ಲಿ ಅವರ ಪಾತ್ರವಿಲ್ಲ. 50-50 ಅನುಪಾತದ ಅಡಿ ನಿವೇಶನ ಹಂಚಿಕೆಯಾಗಿರುವುದು ಬಿಜೆಪಿ ಅವಧಿಯಲ್ಲಿಯೇ. ಹೀಗಾಗಿ ರಾಜ್ಯಪಾಲರ ಅನುಮತಿ ಕಾನೂನುಬಾಹಿರವೆಂದು ರದ್ದುಪಡಿಸಬೇಕು. ಇದಾದ ಬಳಿಕ ಸಿಎಂ ಪರ ಪ್ರೊಫೆಸರ್ ರವಿವರ್ಮಕುಮಾರ್ ವಾದ. ಸ್ವತಂತ್ರ ವಿವೇಚನೆ ಬಳಸಿ ಆದೇಶಿಸುತ್ತೇನೆಂದು ರಾಜ್ಯಪಾಲರು ಹೇಳಿದ್ದಾರೆ. ಹರಿಯನ್ನ ತೆಗಳುತ್ತಾ ಕೈಲಾಸದ ಬದಲು ವೈಕುಂಠಕ್ಕೆ ಹೋದ ಶಿವಭಕ್ತನ ಕಥೆಯಂತೆ ರಾಜ್ಯಪಾಲರ ಆದೇಶವಿದೆ. ರಾಜ್ಯಪಾಲರ ಆದೇಶದಲ್ಲಿ ಫೋರ್ಜರಿ ಸೇರಿ 25 ಸೆಕ್ಷನ್ಗಳನ್ನು ಉಲ್ಲೇಖಿಸಲಾಗಿದೆ. ಸಿಎಂ ಫೋರ್ಜರಿ ಮಾಡಿದ್ದಾರೆಯೇ? ಈ ಸೆಕ್ಷನ್ಗಳಡಿ ಅನುಮತಿ ಏಕೆ ನೀಡಿದ್ದಾರೆಂದು ರಾಜ್ಯಪಾಲರು ಹೇಳಿಲ್ಲ. ಕಳೆದ 50 ವರ್ಷಗಳಲ್ಲಿ 5 ವರ್ಷದ ಅವಧಿ ಪೂರೈಸಿದ ಏಕೈಕ ಸಿಎಂ ಸಿದ್ದರಾಮಯ್ಯ. 2ನೇ ಬಾರಿಗೆ ಸಿಎಂ ಆಗಿರುವ ಸಿದ್ದರಾಮಯ್ಯಗೆ ಜುಜುಬಿ ಸೈಟ್ಗೆ ಸಿಎಂ ಹೀಗೆಲ್ಲ ಮಾಡುವ ಅಗತ್ಯವಿಲ್ಲ. ಪರಿಹಾರದ ನಿವೇಶನ ಕೊಟ್ಟಿರುವುದು ಸಿದ್ದರಾಮಯ್ಯ ಅಲ್ಲ, ಮೂಢ. ಜನಪ್ರಿಯ ನಾಯಕನ ವಿರುದ್ಧ ರಾಜ್ಯಪಾಲರು ಈ ರೀತಿಯಲ್ಲಿ ಅನುಮತಿ ನೀಡಬಾರದಿತ್ತು. ಅಧಿಕಾರದಲ್ಲಿದ್ದಾಗ ಸಂಬಂಧಿಕರು, ಅಧಿಕಾರಿಗಳು ಅಸೂಯೆಯಿಂದ ಏನಾದರೂ ಮಾಡಿರಬಹುದು. ಇದಕ್ಕೆ ಸಿದ್ದರಾಮಯ್ಯರನ್ನ ಹೊಣೆ ಮಾಡಿರುವುದು ಸರಿಯಲ್ಲ. ಸಿಎಂ ಪರ ವಾದ ಮುಗಿತಾ ಇದ್ದಂತೆ ದೂರುದಾರರ ಪರ ವಕೀಲರು ತಮ್ಮ ಪ್ರತಿವಾದ ಮುಂದಿಟ್ರು. ದೇವನೂರು ಬಡಾವಣೆಯ ಜಮೀನಿಗೆ ವಿಜಯನಗರದ ಬಡಾವಣೆಯಲ್ಲಿ ಬದಲಿ ನಿವೇಶನ ಪಡೆದಿದ್ದಾರೆ. ಚಿಂತಾಮಣಿಯ ಜಮೀನಿಗೆ ಸದಾಶಿವನಗರದಲ್ಲಿ ನಿವೇಶನ ಪಡೆದಂತಾಗಿದೆ. ಸಿಎಂ ವಿರುದ್ಧದ ಆರೋಪಗಳ ಬಗ್ಗೆ ತನಿಖೆ ಅಗತ್ಯವಿದೆ. ಕೃಷಿ ಜಮೀನೆಂದು ಅಭಿವೃದ್ಧಿಯಾದ ಜಮೀನಿನ ಭೂ ಪರಿವರ್ತನೆ ಮಾಡಲಾಗಿದೆ. ಸಮಾನಾಂತರ ಬಡಾವಣೆಯಲ್ಲಿ ಬದಲಿ ನಿವೇಶನ ನೀಡದೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ನೀಡಲಾಗಿದೆ. ಇಂದಿನ ಬೆಲೆ 40 ಲಕ್ಷವಾಗಬಹುದಾಗಿದ್ದ ಜಮೀನಿಗೆ ಬದಲಾಗಿ 55 ಕೋಟಿಯ ನಿವೇಶನವನ್ನ ಪಡೆದಿದ್ದಾರೆ. ಇದೆಲ್ಲದರ ಬಗ್ಗೆ ತನಿಖೆ ಅಗತ್ಯವಿದೆ. ಮೂಡಾ ಟೆನ್ಷನ್ ಮಧ್ಯೆ ಕಾಮಗಾರಿ ಪರಿಶೀಲಿಸಿದ ಸಿಎಂ. ಕಾಂಗ್ರೆಸ್ ಮನೆಯಲ್ಲೂ ಬದಲಾವಣೆ ಆಗುತ್ತೆಂಬ ಆಸೆ ಗರಿಗೆದರಿದೆ. ಹೀಗಿರುವಾಗ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದಂತ ಸಿಎಂ ಕರ್ತವ್ಯದತ್ತ ಗಮನ ಹರಿಸಿದ್ರು. ಬೆಂಗಳೂರಿನ ರಸ್ತೆ ಕಾಮಗಾರಿ, ರಸ್ತೆ ಗುಂಡಿ, ಮೆಟ್ರೋ ಕಾಮಗಾರಿಗಳನ್ನ ವೀಕ್ಷಿಸಿದ್ರು. ಬೆಂಗಳೂರಿನ 5 ಭಾಗದಲ್ಲಿ ರೌಂಡ್ಸ್ ಹಾಕಿದ್ರು. ರಮೇಶ್, TV9 ಬೆಂಗಳೂರು.